ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೇಗೆ ಪೂಜೆಯನ್ನು ಮಾಡ್ಕೋಬೇಕು, ಸಂಕಲ್ಪ ಹೇಗೆ ಮಾಡ್ಕೋಬೇಕು ಎಲ್ಲವನ್ನು ತಿಳಿಸ್ತೀನಂತೆ. ಮೃತ್ತಿಕಾ ವೃಷಭ ಪೂಜೆ ಅಂತ ಕರಿತೀವಿ. ಮೃತ್ತಿಕಾ ವೃಷಭ ಪೂಜೆಯನ್ನು ಈ ಬಾರಿ ನಾವು 14ನೇ ತಾರೀಕು ಮಂಗಳವಾರ ದಿವಸ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಆವತ್ತು ಅಮಾವಾಸ್ಯೆ ಇದೆ. ಹಾಗಾಗಿ ಈ ಒಂದು ಗ್ರೀಷ್ಮ ಋತು ಮುಗಿಲಿಕ್ಕೆ ಬರ್ತಾ ಇದೆ. ಇನ್ಮೇಲೆ ವರ್ಷಾ ಋತು ಪ್ರಾರಂಭ ಆಗುತ್ತೆ. ಎಲ್ಲ ಕಡೆ ಮಳೆಯ ಪ್ರಾರಂಭ ಆಗುತ್ತೆ. ಪುನರ್ವಸು ಮಳೆ ಪ್ರಾರಂಭ ಆಗುತ್ತೆ. ಮತ್ತು ಕೃಷಿ ಚಟುವಟಿಕೆಗಳು ಸಹ ಪ್ರಾರಂಭ ಆಗುತ್ತೆ. ಮಣ್ಣು ಅಂದ ತಕ್ಷಣ ನಮಗೆ ಮುಖ್ಯವಾಗಿ ನೆನಪಾಗೋದು ರೈತರು ಅಲ್ವಾ ಸ್ನೇಹಿತರೆ. ರೈತರ ಉಸಿರೇ ಮಣ್ಣು, ಜಾನುವಾರುಗಳು ಅಂತ ಹೇಳ್ತೀವಿ. ಹಾಗಾಗಿ ಮಣ್ಣು ಚೆನ್ನಾಗಿ ಇದ್ದರೆ ಬೆಳೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ವರ್ಷಾ ಋತು ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಮಣ್ಣಿನ ಪೂಜೆಯನ್ನು ಮಾಡ್ತಾರೆ ರೈತರು. ಒಳ್ಳೆ ಬೆಳೆ ಬರಬೇಕು, ಫಸ್ಟು ಮಳೆ ಚೆನ್ನಾಗಿ ಆದರೆ ಬೆಳೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ವೃಷಭ ಪೂಜೆಯನ್ನು ಮಾಡ್ತಾರೆ. ವಿಶೇಷವಾಗಿ ಮಣ್ಣೆತ್ತುಗಳನ್ನು ಮಾಡಿನೇ ಪೂಜೆಯನ್ನು ಮಾಡ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಮಣ್ಣೆತ್ತಿನ ಅಮಾವಾಸ್ಯೆ ಅಂತಲೇ ಕರೆಯೋದು. ಹಾಗಾಗಿ ರೈತರು ತಮ್ಮ ಹೊಲಗಳಲ್ಲಿ ಇರ್ತಕ್ಕಂಥ ಮಣ್ಣನ್ನು ತೆಗೆದುಕೊಂಡು ವೃಷಭವನ್ನು ಮಾಡಿ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ. ಇನ್ಮೇಲೆ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ ಅಂತ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗೆ ವಿಶೇಷವಾಗಿ ಮಾಡುವಂಥ ಪೂಜೆ ಮಣ್ಣೆತ್ತಿನ ಅಮಾವಾಸ್ಯೆ ಪೂಜೆ, ಎತ್ತುಗಳ ಪೂಜೆ, ವೃಷಭ ಪೂಜೆ ಅಂತ ಹೇಳ್ತೀವಿ. ನಿಮಗೆಲ್ಲಾದರೂ ಮಣ್ಣೆತ್ತುಗಳು ಸಿಗುತ್ತೆ ಅಂತಂದರೆ ತಂದು ಮನೆಯಲ್ಲಿ ಪೂಜೆಯನ್ನು ಮಾಡ್ಬೋದು. ಅಥವಾ ಮನೆಯಲ್ಲಿ ತುಳಸಿಯ ಮಣ್ಣನ್ನು ತೆಗೆದುಕೊಂಡು ವೃಷಭವನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು. ನಂತರ ಅದನ್ನು ವಿಸರ್ಜನೆ ಮಾಡಬೇಕಾಗತ್ತೆ. ನೀರಿನಲ್ಲಿ ಕಲಸಿ ಮತ್ತು ನಾವು ಗಿಡಕ್ಕೇನೆ ಹಾಕಿಬಿಡಬೇಕು. ಹಾಗಾಗಿ ಮಣ್ಣೆತ್ತುಗಳ ಪೂಜೆನೇ ತುಂಬ ಶ್ರೇಷ್ಠವಾದದ್ದು. ಎತ್ತುಗಳನ್ನು ಅಲಂಕರಿಸಿ ಪೂಜೆಯನ್ನು ಮಾಡ್ತಾರೆ ಅವತ್ತಿನ ದಿವಸ. ಗ್ರೀಷ್ಮ ಋತುವಿನ ಅಂತ್ಯಭಾಗ, ವರ್ಷಾ ಋತುವಿನ ಪ್ರಾರಂಭ ಅಂತ ಹೇಳ್ಬೋದು. ಮತ್ತು ಮನೆಗಳಲ್ಲಿ ಮಣ್ಣೆತ್ತುಗಳನ್ನು ಇಟ್ಟು ಪೂಜೆಯನ್ನು ಮಾಡೋದರಿಂದ ವಂಶ ಅಭಿವೃದ್ಧಿಯಾಗುತ್ತೆ ಅಂತ ಸಹ ಹೇಳ್ತಾರೆ. ಹಾಗಾಗಿ ಗಂಡು ಮಕ್ಕಳು ವಿಶೇಷವಾಗಿ ಮನೆಗಳಲ್ಲಿ ಈ ಮಣ್ಣೆತ್ತಿನ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಸಾಧ್ಯವಾದರೆ ಗಂಡು ಮಕ್ಕಳಿದ್ರೆ ಬೆಳಗ್ಗೆ ಪೂಜೆಯನ್ನು ಮಾಡಿಸ್ರಿ. ಆಗಿಲ್ಲ ಅಂತಂದರೆ ಹೆಣ್ಣುಮಕ್ಕಳು ಸಹ ಈ ಪೂಜೆಯನ್ನು ಮಾಡ್ಬೋದು. ಸೋಮವಾರನೇ ಮಣ್ಣೆತ್ತುಗಳನ್ನು ತೊಗೊಂಡು ಬಂದು ಇಟ್ಕೊಳ್ರಿ, ಸಿಗೋದಿತ್ತು ಅಂದರೆ. ಇಲ್ಲಾಂದರೆ ಮುಂಚಿನ ಕಾಲದಿಂದಲೂ ಮನೆಯಲ್ಲಿ ಮಣ್ಣೆತ್ತುಗಳು ಅಂತ ಇರುತ್ತೆ. ಅಂದರೆ ಮಣ್ಣಿನಿಂದ ಮಾಡಿರುವಂಥ ಎತ್ತುಗಳಿಗೆ ಬಣ್ಣ ಎಲ್ಲ ಹಾಕಿ ಮಾರ್ತಾ ಇರ್ತಾರೆ ಕೆಲವೊಂದು ಕಡೆ. ಆ ಥರದ್ದೇನಾದರೂ ನಿಮ್ಮ ಮನೆಯಲ್ಲಿ ಇತ್ತು ಅಂತಂದರೆ ಇಟ್ಟು ಪೂಜೆಯನ್ನು ಮಾಡ್ಬೋದು. ಕೆಲವರೆಲ್ಲ ಕೇಳಿದ್ರಿ, ಫೋಟೋ ಇಟ್ಟು ಪೂಜೆ ಮಾಡ್ಬೋದಾ ಮಣ್ಣೆತ್ತುಗಳದು ಅಂತ. ಮತ್ತು ಯಾವುದೂ ಸಾಧ್ಯವಾಗಿಲ್ಲ ಅಂತಂದರೆ ಫೋಟೋ ಇಟ್ಟು ಸಹ ಪೂಜೆಯನ್ನು ಮಾಡ್ಬೋದು. ಆದಷ್ಟು ಮಣ್ಣೆತ್ತುಗಳನ್ನೇ ಪೂಜೆಯನ್ನು ಮಾಡೋದು ಶ್ರೇಷ್ಠವಾದದ್ದು. ಮನೆಯಲ್ಲಿನೇ ನಿಮ್ಮ ತುಳಸಿ ಗಿಡದಲ್ಲಿ ಅಥವಾ ನಿಮ್ಮ ಗಿಡಗಳಲ್ಲಿರ್ತಕ್ಕಂಥ ಮಣ್ಣನ್ನು ತಗೊಂಡು ಸಣ್ಣದು ಪುಟ್ಟದಾದರೂ ಪರವಾಗಿಲ್ಲ, ಎತ್ತುಗಳನ್ನು ನೀವೇ ಮನೆಯಲ್ಲಿ ಸ್ವತಃ ಮಾಡಿ ಪೂಜೆಯನ್ನು ಮಾಡಿರಿ. ತುಂಬ ವಿಶೇಷವಾದದ್ದು. ನಾನು ಅದನ್ನು ಲಾಸ್ಟ್ ಟೈಮ್ ಸಹ ತೋರಿಸಿದ್ದೆ ನಿಮಗೆ, ಹೇಗೆ ಮಣ್ಣೆತ್ತುಗಳನ್ನು ಮಾಡ್ಕೋಬೇಕು ಅಂತ ಹೇಳಿ. ನಾನು ಮನೆಯಲ್ಲಿನೇ ಮಣ್ಣೆತ್ತುಗಳನ್ನು ಮಾಡಿ ಪೂಜೆಯನ್ನು ಮಾಡ್ತೀವಿ. ಹಾಗಾಗಿ ಸಾಧ್ಯವಾದರೆ ನಿಮಗೆ ಮತ್ತೆ ಆ ವಿಡಿಯೋವನ್ನು ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಂತೆ. ಹಾಗೆ ಮಣ್ಣೆತ್ತುಗಳನ್ನು ಮಾಡಿನೇ ಪೂಜೆಯನ್ನು ಮಾಡೋದು ತುಂಬ ವಿಶೇಷವಾದದ್ದು. ಮತ್ತು ಸಂಕಲ್ಪ ಹೇಗೆ ಮಾಡ್ಕೋಬೇಕು ಈ ಪೂಜೆಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೃತ್ತಿಕಾ ಪೂಜೆ ತುಂಬ ಶ್ರೇಷ್ಠವಾದದ್ದು ಸ್ನೇಹಿತರೆ. ವೃಷಭ ಪೂಜೆಯಿಂದ ಪ್ರಾರಂಭ ಮಾಡಿಕೊಂಡು ಗೋಕುಲ ಪೂಜೆ, ನಾಗರ ಪೂಜೆ ಮತ್ತು ಗಣಪತಿಯ ಪೂಜೆ, ಹೀಗೆ ವಿಶೇಷವಾಗಿ ನಾವು ಮೃತ್ತಿಕಾ ಪೂಜೆಯನ್ನು ಮಾಡ್ತಾ ಹೋಗ್ತೀವಿ. ಕೆಲವೊಬ್ಬರು ಭೀಮನ ಅಮಾವಾಸ್ಯೆ ದಿವಸ 2 ಮಣ್ಣಿನ ಪ್ರತಿಮೆಗಳನ್ನು ಮಾಡಿ ಶಿವ ಪಾರ್ವತಿ ಅಂತ ಹೇಳಿ ಪೂಜೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ವಿಶೇಷವಾಗಿ ವಿಧವಾಗಿ ಮೃತ್ತಿಕೆಯನ್ನು ಬಳಸಿ ನಾವು ಪೂಜೆಗಳನ್ನು ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇದು ಪ್ರಥಮವಾಗಿ ನಾವು ಮೃತ್ತಿಕಾ ಪೂಜೆಯನ್ನು ಮಾಡ್ತೀವಿ. ಅಮಾವಾಸ್ಯೆ ದಿವಸ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕರಿತೀವಿ. ಅವತ್ತಿನ ದಿವಸ ಮಣ್ಣೆತ್ತುಗಳನ್ನು ಒಂದು ಮಣೆಯ ಮೇಲೆ ಒಂದು ತಟ್ಟೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು. ಗೆಜ್ಜೆ ವಸ್ತ್ರ, ಹೂವನ್ನು ಏರಿಸಿ, ಗರಿಕೆಯನ್ನು ಏರಿಸಿ ಪೂಜೆಯನ್ನು ಮಾಡ್ಕೋಬೇಕು. ಮತ್ತು ವಿಶೇಷವಾಗಿ ಅವತ್ತಿನ ದಿವಸ ಗೋಧಿ ನುಚ್ಚಿಂದು ಪಾಯಸವನ್ನು ಮಾಡಿ ಎತ್ತುಗಳಿಗೆ ನೈವೇದ್ಯವನ್ನು ಮಾಡಬೇಕು. ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಮೊದಲಿಗೆ ರಂಗೋಲಿಯನ್ನು ಹಾಕಿ ಮಣೆಯ ಮೇಲೆ ಒಂದು ತಟ್ಟೆಯಲ್ಲಿ
ವೃಷಭಗಳನ್ನು ಇಡಬೇಕು. 2 ಎತ್ತುಗಳನ್ನು, ಜೋಡಿ ಎತ್ತುಗಳನ್ನು ಇಡಬೇಕು. ಒಂಟಿ ಎತ್ತನ್ನು ಪೂಜೆ ಮಾಡಬಾರ್ದು. ಜೋಡಿ ಎತ್ತುಗಳನ್ನು ಇಟ್ಟು ಗೆಜ್ಜೆ ವಸ್ತ್ರ ಏರಿಸಬೇಕು. ಅರಿಶಿನ ಕುಂಕುಮ ಏರಿಸಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. 16 ಗೆಜ್ಜೆ ಇರ್ತಕ್ಕಂಥ ವಸ್ತ್ರವನ್ನು ಎತ್ತುಗಳಿಗೆ ಏರಿಸಬೇಕು. 2 ಎತ್ತುಗಳಿಗೆ ಸೇರಿ 16 ಗೆಜ್ಜೆ ವಸ್ತ್ರ ಏರಿಸ್ಬೋದು, ಅಥವಾ ಒಂದೊಂದು ಎತ್ತಿಗೂ ಸಹ 16 ಗೆಜ್ಜೆ ವಸ್ತ್ರವನ್ನು ಏರಿಸ್ಬೋದು. ಏರಿಸಿ ಹೂವನ್ನು ಏರಿಸಬೇಕು, ಪತ್ರೆಯನ್ನು ಏರಿಸಬೇಕು, ನಂತರ ಗರಿಕೆಯನ್ನು ಏರಿಸಬೇಕು. ನಂತರ ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು. ಹಣ್ಣು ಕಾಯಿ ನೈವೇದ್ಯವನ್ನು ಮಾಡಬೇಕು. ಆಮೇಲೆ ಪಾಯಸ ಹೇಳಿದ್ನಲ್ಲ, ನುಚ್ಚಿಂದು ಗೋಧಿ ನುಚ್ಚಿನ ಪಾಯಸವನ್ನು ಮಾಡಿ ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡೋದು. ಸಿಂಪಲ್ಲಾಗಿ ವೃಷಭ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಮಾರನೇ ದಿವಸ ಬುಧವಾರ ಮತ್ತು ವೃಷಭಕ್ಕೆ ಪೂಜೆಯನ್ನು ಮಾಡಿ ದೀಪಗಳನ್ನು ಹಚ್ಚಿಟ್ಟು ಏನಾದರೂ ನೈವೇದ್ಯವನ್ನು ಮಾಡಿ, ಹಾಲು ಸಕ್ಕರೆ ಆದರೂ ಪರವಾಗಿಲ್ಲ ನೈವೇದ್ಯ ಮಾಡೋದು, ಹಣ್ಣು ಕಾಯಿ ಇದ್ದರೆ ನೈವೇದ್ಯ ಮಾಡೋದು ಮಾಡಿ ವೃಷಭವನ್ನು ವಿಸರ್ಜನೆಯನ್ನು ಮಾಡೋದು. ಒಂದು ಬಕೆಟ್ ನೀರಿನಲ್ಲಿ ವೃಷಭವನ್ನು ವಿಸರ್ಜನೆ ಮಾಡಿ ಆ ನೀರನ್ನು ಗಿಡಗಳಿಗೆ ಹಾಕ್ಬೋದು. ಈಗ ಸಂಕಲ್ಪ ಹೇಗೆ ಮಾಡ್ಕೋಬೇಕು ಪೂಜೆದು ಅಂತ ತಿಳಿಸ್ಕೊಡ್ತೀನಂತೆ. ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸೆ ಕೃಷ್ಣಪಕ್ಷೆ ಅಮಾವಾಸ್ಯ ತಿಥೌ ಮಂಗಳವಾಸರಃ ಪುನರ್ವಸು ನಕ್ಷತ್ರ ವ್ಯಾಘಾತಯೋಗ ನಾಗವಾನ್ ಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೌ ಮಮ ಸಪರಿವಾರಸ್ಯ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾದಿ ಅಭಿವೃದ್ಧಿ ಪೂರ್ವಕಂ ಸಮಸ್ತ ಮಂಗಳ ವ್ಯಾಪ್ತ್ಯರ್ಥಂ ನಿಜ ಜ್ಯೇಷ್ಠ ಅಮಾವಾಸ್ಯಾಂ ಪ್ರತಿವಾರ್ಷಿಕಂ ಕುಲಾಚಾರತ್ವೇನ ವಿಹಿತಂ ಸಸ್ಯಾಭಿವೃದ್ಧ್ಯರ್ಥಂ ಈತಿ ಬಾಧಾ ವಿನಾಶ ಸಮೃಷ್ಟ್ಯಾದಿ ಪ್ರಾಪ್ತ್ಯ ಧನಧಾನ್ಯ ಸಮೃದ್ಧ್ಯರ್ಥಂ ಶ್ರೀ ಉಮಾಪತಿ ರುದ್ರಾಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಜಯಾಪತಿ ಸಂಕರ್ಷಣಾಭಿನ್ನ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೇರಣೆಯ ಶ್ರೀ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥಂ ವೃಣ್ಮಯ ವೃಷಭ ಪೂಜನಂ ಕರಿಷ್ಯೆ ಅಂತ ಹೇಳಿ ಅಕ್ಷತೆ ನೀರನ್ನು ಬಿಡಬೇಕು. ಯಾರಿಗೆ ಸಂಕಲ್ಪ ಹೇಳಲಿಕ್ಕೆ ಬರೋದಿಲ್ವೋ ನಾನು ಹೇಳಿದಂತಹ ಸಂಕಲ್ಪವನ್ನು ಕೇಳಿ ಅಕ್ಷತೆ ನೀರನ್ನು ಬಿಟ್ಟರೆ ಸಾಕಾಗುತ್ತೆ. ಆಯಿತಾ? ಈ ಸಂಕಲ್ಪವನ್ನು ನಾನು ಬರೆದು ಹಾಕಿರ್ತೀನಿ, ನೋಡ್ಕೊಳ್ರಿ ಸ್ನೇಹಿತರೆ. ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ವೃಣ್ಮಯ ವೃಷಭ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ಸಂಕಲ್ಪಪೂರ್ವಕವಾಗಿ ವೃಷಭ ಪೂಜೆಯನ್ನು ಮಾಡ್ಕೊಳ್ರಿ. ಪೂಜೆಯನ್ನು ಮುಗಿಸ್ಕೊಂಡು ಕೈಯಲ್ಲಿ ಅಕ್ಷತೆ ಹಿಡ್ಕೊಂಡು ವೃಷಭ ಪ್ರಾರ್ಥನೆಯನ್ನು ಮಾಡಬೇಕು. ಏನಂತ? ಧರ್ಮಸ್ತ್ವಂ ವೃಷರೂಪೇಣ ಜಗದಾನಂದಕಾರಕ ಅಷ್ಟಮೂರ್ತೇರಧಿಷ್ಠಾನಂ ಅತಃ ಪಾಹಿ ಸನಾತನ ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಇದಿಷ್ಟು ವೃಣ್ಮಯ ವೃಷಭ ಪೂಜೆಯ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ. ವೃತ್ತಿಕಾ ವೃಷಭ ಪೂಜೆ ಅಂತಲೂ ಹೇಳ್ತೀವಿ. ಇದನ್ನು ಎಲ್ಲರೂ ತಪ್ಪದೇ ಮಾಡ್ಕೋಬೇಕು. ವೃಷಭ ಪೂಜೆಯನ್ನು ಯಾರು ಬಿಡಬೇಡ್ರಿ, ಎಲ್ಲರೂ ಮಾಡ್ಕೊಳ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಹರೇ ಶ್ರೀನಿವಾಸ.